ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್. ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಮನೆಗೆ ಸೊಸೆ ಬಂದರೂ ನಾನೇ ಎಲ್ಲ ಕೆಲಸ ಮಾಡಬೇಕು. ಅವಳು ಕಾಲೇಜಿಗೆ ಹೋಗೋ ಹುಡುಗಿ, ಬೇಗ ಎದ್ದು ಎಲ್ಲನೂ ಮಾಡ್ಕೋತಾಳೆ. ಇವಳು ಇನ್ನೂ ಮಲಗಿದ್ದಾಳೆ. ಅವ್ರ ಮನೆಯಲ್ಲಿ ರಾಣಿ ಥರ ಬೆಳೆದಿದ್ರೆ ಅದೇ ಥರ ಇಲ್ಲಿ ಆಗಬೇಕಲ್ಲ, ಬೇಗ ಏಳಬೇಕು ಅನ್ನೋದು ಗೊತ್ತಾಗೋದಿಲ್ವಾ? ಮನೆಯ ಒಳಗೂ ಹೊರಗೂ ಓಡಾಡುತ್ತಾ ಒಟಗುಡುತ್ತಿದ್ದರು ಶೋಭಾ. ಬೆಳಗ್ಗೆ 7 ಗಂಟೆಯಾಗಿತ್ತು. ಒಂದೇ ಸಮನೆ ಒದರುತ್ತಿದ್ದರು. ಜಾಹ್ನವಿ ಇನ್ನೂ ಮಲಗಿದ್ದಳಲ್ಲ, ಅದರ ಸಂಕಟ ಅವರಿಗೆ. ಅವಳು ಏಳಲಿ ಎಂದೇ ಅಷ್ಟೆಲ್ಲ ಮಾತನಾಡುತ್ತಿದ್ದರು. ಸಿದ್ದು ಕೇಳಿಸಿದರೂ ಕೇಳದಂತೆ ತನ್ನ ಪಾಡಿಗೆ ತಾನು ಎದ್ದು ಚಾಪೆ ಮಡಚಿಟ್ಟು ಜಾಹ್ನವಿಯ ಬಳಿ ಬಂದ. ಸುಖದ ನಿದ್ದೆಯಲ್ಲಿದ್ದವಳನ್ನು ಎಬ್ಬಿಸಲು ಮನವಿಲ್ಲ ಅವನಿಗೆ. ಆದರೆ ಎಬ್ಬಿಸದೆ ಬೇರೆ ದಾರಿಯೂ ಇಲ್ಲವಲ್ಲ. ಜಾಹ್ನವಿ ಕರೆದ ಮೆತ್ತಗೆ. ಅವಳ ಕಿವಿಗೂ ತಾಕಲಿಲ್ಲ ಅವನ ಧ್ವನಿ. ಇಷ್ಟು ಮೃದು ಆದರೆ ಹೇಗೆ ಸಿದ್ದು? ಅವಳು ಗಂಡ ನೀನು, ಬೇಗ ಎದ್ದು ಮನೆ ಕೆಲಸ ಮಾಡು ಅಂತ ಹೇಳೋಕ್ಕಾಗೋದಿಲ್ವ ನಿನಗೆ ಎಂದರು ಅವನಿಗೆ ಶೋಭಾ. ಅಮ್ಮ, ನಾನು ಮಾಡ್ತಿದ್ದೀನಲ್ಲ, ಬಿಡು, ಅತ್ತಿಗೆ ಮಲಗಿರ್ಲಿ ಎಂದಳು ಅಂಬಿಕಾ. ಸುಮ್ಮನೆ ನಿನ್ನ ಕೆಲಸ ನೀನು ಮಾಡು ಎಂದರು ಅವಳಿಗೂ. ಅವಳು ಅಲ್ಲಿ ಈ ಥರ ಇದ್ದವಳಲ್ಲ ಚಿಕ್ಕಮ್ಮ, ರಾಣಿ ಥರ ಬೆಳೆದಳು. ನಮ್ಮನೆಗೆ ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಬೇಕಲ್ವಾ ಅವಳಿಗೂ ಎಂದ ಸಿದ್ದು ಅವಳ ಹಣೆ ಸವರುತ್ತಾ. ಜಾಹ್ನವಿ ಎಂದು ಕರೆದ ಮತ್ತೆ. ಮಮ್ಮ, ಯಾಕೆ ಎಬ್ಬಿಸ್ತಿದೀಯಾ? ನಿದ್ದೆಗಣ್ಣಲ್ಲೇ ಎಂದಳು ಮತ್ತೆ ಮುದುಡಿಕೊಂಡು. ಇನ್ನೂ ತನ್ನ ಮನೆಯಲ್ಲೇ ಇರುವ ಭಾಸ ಅವಳಿಗೆ. ಅವಳ ಮಾತು ಕಿವಿಗೆ ಬಿದ್ದಾಗ ಬಳಿ ಬಂದ ಶೋಭಾರವರು, ಇದು ನಿನ್ನ ಮನೆ ಅಲ್ಲಮ್ಮ, ನನ್ನ ಮನೆ. ನಿನ್ನ ಮಮ್ಮ ಬರೋದಿಲ್ಲ ಇಲ್ಲಿ, ಏಳು ಮೇಲೆ ಎಂದರು ಜೋರು ಮಾಡುತ್ತಾ. ಅವರ ಜೋರು ಧ್ವನಿಗೆ ಎಚ್ಚರವಾದ ಜಾಹ್ನವಿ ನಿಧಾನವಾಗಿ ಕಣ್ತೆರೆದು ನೋಡಿದಳು. ಸಿದ್ದು ಕಂಡ ಮೊದಲು. ಅವನ ಪಕ್ಕದಲ್ಲೇ ಕಣ್ಣರಳಿಸಿ ಸೊಂಟದ ಮೇಲೆ ಕೈಯಿಟ್ಟು ನಿಂತಿದ್ದರು ಶೋಭಾ ಅವಳನ್ನೇ ದಿಟ್ಟಿಸುತ್ತಾ. ಮೇಲೆದ್ದು ಕುಳಿತಳು ಕಣ್ಣುಜ್ಜುತ್ತಾ. ಬೇಗ ಬೇಗ ಎದ್ದು ನನಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡು ಎಂದ ಶೋಭಾ ಅಡುಗೆ ಮನೆಗೆ ನಡೆದರು. ಗುಡ್ ಮಾರ್ನಿಂಗ್ ಸಿದ್ದು ಎಂದಳು ಅವನತ್ತ ನೋಡಿ. ಗುಡ್ ಮಾರ್ನಿಂಗ್. ಏಳು ಮೇಲೆ. ಆಫೀಸಿಗೆ ಹೋಗಬೇಕು ಅಲ್ವಾ ಇವತ್ತು ನೀನು? ಬೇಗ ರೆಡಿಯಾಗು, ನಿನ್ನನ್ನು ಆಫೀಸ್ಗೆ ಡ್ರಾಪ್ ಮಾಡಿ ನಾನು ಬ್ಯಾಂಕಿಗೆ ಹೋಗ್ತೀನಿ ಎಂದನವ. ನೀನು ನನ್ನನ್ನು ಡ್ರಾಪ್ ಮಾಡ್ತೀಯಾ? ಥ್ಯಾಂಕ್ ಯು ಸಿದ್ದು ಖುಷಿಯಿಂದ ಎಂದಳು. ಹಾಂ ಎಂದ. ತಕ್ಷಣ ಮೇಲೆದ್ದು ಬಾತ್ರೂಮಿಗೆ ನಡೆದಳು ಜಾಹ್ನವಿ. ಸಿದ್ದು ಅವಳ ಹೊದಿಕೆ ಮಡಚಿಟ್ಟು ಹಾಸಿಗೆ ಸರಿ ಮಾಡಿದ. ಅದೇ ಸಮಯಕ್ಕೆ ಹೊರಗೆ ಯಾವುದೋ ದೊಡ್ಡ ಲಾರಿಯೇ ಬಂದು ನಿಂತಿತು. ಹೊರಗಿದ್ದ ವಾಸುರವರು ಮಾತನಾಡುತ್ತಿದ್ದರು ಅವರ ಜೊತೆ. ಅವರ ಧ್ವನಿ ಕೇಳಿ ಸಿದ್ದು ಬಾಗಿಲಿಗೆ ನಡೆದ. ಸಿದ್ದು, ಸರ್ ಇದನ್ನೆಲ್ಲ ಕಳಿಸಿದಾರಂತೆ ಎಂದರು ವಾಸು. ಆ ಲಾರಿಯನ್ನೊಮ್ಮೆ ನೋಡಿದ ಸಿದ್ದು ಮುಂದೆ ಬಂದು, ಎಲ್ಲವೂ ಮನೆಯ ಉಪಯೋಗದ ವಸ್ತುಗಳು ಅದರಲ್ಲಿ ತುಂಬಿದ್ದು. ಅಡುಗೆ ಮನೆಯ ಎಲ್ಲ ಪಾತ್ರೆಗಳ ಜೊತೆ ಫ್ರಿಡ್ಜ್, ವಾಷಿಂಗ್ ಮಷೀನ್, AC, ಸೋಫಾ, ಡಬಲ್ ಕಾಟ್, ಬೆಡ್, ಟೇಬಲ್ ಫ್ಯಾನ್, ಹೀಗೆ ಎಲ್ಲ ದುಬಾರಿಯ ವಸ್ತುಗಳು ತುಂಬಿದ್ದವು ಅದರಲ್ಲಿ. ಒಂದು ಮನೆ ನಡೆಸಲು ಏನು ಬೇಕೋ ಎಲ್ಲವೂ ಇತ್ತು. ಅದನ್ನೆಲ್ಲ ಅವ ನೋಡಿ ಮಾತನಾಡುವ ಮೊದಲೇ ಮನೆಯಿಂದ ಹೊರಬಂದ ಶೋಭಾರವರು, ಏನಿದು ಎಂದು ಕೇಳಿದರು. ಸಿದ್ದು, ಇದೆಲ್ಲ ನಮಗೆ ಬೇಡ ಎಂದರು ವಾಸು. ಶೋಭಾ ಮುಂದೆ ಬಂದು ನೋಡಿದರೊಮ್ಮೆ. ಅವರ ಮನ ಹಿಗ್ಗಿತು. ಏನ್ರಿ ಇದೆಲ್ಲ? ಓ, ಬೀಗ್ರು ಮಗಳಿಗೆ ಕಳಿಸಿದ್ದಾರೆ, ಇದೆಲ್ಲ ಯಾಕೆ ಬೇಡ ಅಂತೀರಾ? ಬೇಕು ನಮಗೆ ಇದೆಲ್ಲ ಎಂದ ಶೋಭಾರವರು ಆ ವಸ್ತುಗಳನ್ನೇ ನೋಡುತ್ತಾ ನಿಂತರು. ಸರ್, ಇದನ್ನೆಲ್ಲ ಎಲ್ಲಿಡಬೇಕು ಹೇಳಿ ಎಂದ ಲಾರಿಯವ. ಇದೆಲ್ಲ ನಮ್ಮನೆಗ? ಖುಷಿಯಿಂದ ಬಾಯಿ ತೆರೆದರು ಶೋಭಾ. ಅವರ ಮಾತಿಗೆ ಲಕ್ಷ್ಯ ಕೊಡದೆ, ಯಾವುದನ್ನು ಕೆಳಗಿಳಿಸಬೇಡ, ಇರು ಸ್ವಲ್ಪ ಎಂದ ಸಿದ್ದು ಒಳಬಂದು ತನ್ನ ಫೋನ್ ಹಿಡಿದು ಮತ್ತೆ ಹೊರ ನಡೆದ. ಹರೀಶ್ ರವರಿಗೆ ಕರೆ ಮಾಡುತ್ತಾ, ಸಿದ್ದು, ಇದನ್ನೆಲ್ಲ ಅವರು ಒಳಗಡೆ ಇಡ್ತಾರೆ, ದಾರಿ ಬಿಡು ಎಂದರು ಶೋಭಾ. ಸುಮ್ನಿರಿ ಚಿಕ್ಕಮ್ಮ ಎಂದವನ ಕರೆಯನ್ನು ಹರೀಶ್ ರವರು ರಿಸೀವ್ ಮಾಡುತ್ತಿಲ್ಲ. ಜಾಹ್ನವಿಯು ಅದೇ ಸಮಯಕ್ಕೆ ಮುಖ ತೊಳೆದು ಹೊರಬಂದಳು. ಏನಾಯ್ತು ಸಿದ್ದು ಎಂದು ಕೇಳಿದಳು ಮತ್ತೆ ಹರೀಶ್ ರವರಿಗೆ ಕರೆ ಮಾಡುತ್ತಿದ್ದವನಿಗೆ. ಮಾವ ಇದನ್ನೆಲ್ಲ ಕೊಟ್ಟು ಕಳಿಸಿದ್ದಾರೆ ಜಾಹ್ನವಿ, ಅವರಿಗೆ ಕಾಲ್ ಮಾಡ್ತಿದ್ದೀನಿ, ಅವರು ರಿಸೀವ್ ಮಾಡ್ತಿಲ್ಲ ಎಂದ. ಜಾಹ್ನವಿ,
ನಿನಗೆ ಏನು ತಗೊಂಡು ಬಂದೆ ಅಂತ ಕೇಳಿದೆ ನಾನು. ಆದರೆ ಇಷ್ಟೆಲ್ಲ ತರ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಹಿಗ್ಗುತ್ತಾ ಹೇಳಿದರು. ಇಷ್ಟೊತ್ತಿನವರೆಗೂ ಒರಟಾಗಿ ಮಾತನಾಡುತ್ತಿದ್ದ ಅವರ ಮಾತುಗಳೇ ಬದಲಾದವು ಅವಳೆಡೆಗೆ. ಇದೆಲ್ಲ ನಮಗೆ ಏನೂ ಬೇಡವಾಗಿತ್ತು ಜಾಹ್ನವಿ ಎಂದರು ವಾಸು. ಅಯ್ಯೋ ಏನ್ರಿ ಹಾಗೆ ಹೇಳ್ತೀರಾ, ಇದೆಲ್ಲ ಯಾಕೆ ಬೇಡ, ನಮಗೆ ಬೇಕಾಗಿತ್ತು ಇದೆಲ್ಲ ಎಂದು ಜೋರು ಮಾಡುತ್ತಾ ಗಂಡನ ಬಾಯಿ ಮುಚ್ಚಿಸಲು ನೋಡಿದರು. ಜಾಹ್ನವಿ ಸಿದ್ದುನತ್ತ ಲಕ್ಷ್ಯ ಕೊಟ್ಟು ನಿಂತಳು. ಅವಳಿಗೂ ಗೊತ್ತಿರಲಿಲ್ಲ ಹರೀಶ್ ರವರು ಅಷ್ಟೊಂದೆಲ್ಲ ಕೊಟ್ಟು ಕಳುಹಿಸಿರುವನೆಂದು. ಹಾಗೆ ಸಿದ್ದು ಇದಕ್ಕೆಲ್ಲ ಬೇಡ ಎನ್ನುವನೆಂದು ಚೆನ್ನಾಗಿ ಗೊತ್ತವಳಿಗೆ. ಸಿದ್ದು ಡ್ಯಾಡಿ ಆಫೀಸ್ಗೆ ಹೋಗಿರ್ಬೇಕೇನೋ ಎಂದಳು ಜಾಹ್ನವಿ. ಅಷ್ಟರಲ್ಲಿ ಹರೀಶ್ ರವರ ಕಾರ್ ಬಂದು ನಿಂತಿತು ಅಲ್ಲಿ. ಎಲ್ಲರೂ ಅವರತ್ತ ನೋಡಿದಾಗ ಅವರ ಜೊತೆ ಭಾಗ್ಯರವರು ಕೆಳಗಿಳಿದು ಬಂದರು. ಬೀಗ್ರು, ಬನ್ನಿ ಬನ್ನಿ, ಸಿದ್ದು ನಿಮಗೆ ಕಾಲ್ ಮಾಡ್ತಿದ್ದ ನೋಡಿ. ಅತಿ ಗೌರವದಿಂದ ಕರೆದರು ಅವರನ್ನು ಶೋಭಾ. ಸರ್ ಇದೆಲ್ಲ ಕೇಳಿದ ಸಿದ್ದು. ಮಗಳು ಮನೆಗೆ ಸಿದ್ದು ಎಂದರು ಹರೀಶ್. ಸಿದ್ದು ಇದೇನಿದು, ಬಾಗ್ಲಲ್ಲೇ ನಿಲ್ಲಿಸಿ ಮಾತಾಡ್ತಿದ್ಯಾ, ಒಳಗಡೆ ಬರಲಿ ಅವರು ಎಂದ ಶೋಭಾ. ಒಳಗಡೆ ಬನ್ನಿ ನೀವು ಎಂದು ಅವಸರದಲ್ಲಿ ತಾವು ಒಳ ಬಂದರು. ಅವರ ಹಿಂದೆಯೇ ಎಲ್ಲರೂ ಮನೆಯ ಒಳ ಬಂದು ಕುಳಿತರು. ಭಾಗ್ಯ ಮಗಳ ಪಕ್ಕದಲ್ಲಿ ಕುಳಿತರು. ಅವಳನ್ನು ಬಿಟ್ಟಿರಲು ಆಗುತ್ತಿಲ್ಲ ಅವರಿಗೆ. ಕುಡಿಯೋದಕ್ಕೆ ಟೀ ಕಾಫಿ ಕೇಳಿದರು ಶೋಭಾ. ಅದೆಷ್ಟು ಗೌರವ ಇತ್ತೆಂದರೆ ಅವರ ಮಾತಲ್ಲಿ ಅಣಕಿಸಿ ಮಾತನಾಡುವುದು ಇವರೇನಾ ಎನ್ನುವಷ್ಟು. ಅದೇನು ಬೇಡ ಶೋಭಾ ಎಂದರು ಭಾಗ್ಯ. ಸರ್ ಇದೆಲ್ಲ ಏನು ಬೇಡ ನಮಗೆ ಎಂದರು ವಾಸು. ಹೌದು ಮಾವ, ನಾನು ಮೊದಲೇ ಹೇಳಿದ್ನಲ್ಲ ನನಗೆ ಯಾವ ಆಸ್ತಿ ಹಣ ಏನು ಬೇಡ ಅಂತ ಎಂದ ಸಿದ್ದು. ಇದು ಯಾವ ಆಸ್ತಿ ಅಂತಸ್ತು ಅಲ್ಲ ಸಿದ್ದು, ಒಬ್ಬ ತಂದೆ ಮಗಳಿಗೆ ಮಾಡೋ ಕರ್ತವ್ಯ ಅಷ್ಟೇ ಎಂದರು ಹರೀಶ್. ಆದರೂ ನನಗೆ ಇದೇನೋ ಬೇಡ ಮಾವ, ನಾನು ಮದುವೆಗಿಂತ ಮೊದಲೇ ಹೇಳಿದ್ದೆ ನಿಮಗೆ ಇದೆಲ್ಲ ಬೇಡ ಅಂತ. ಏಯ್ ಸಿದ್ದು, ಏನು ಮಾತಾಡ್ತಿದ್ಯಾ ನೀನು, ಅವರು ತಮ್ಮ ಕರ್ತವ್ಯ ಅಂತ ಹೇಳ್ತಿದ್ದಾರೆ ತಾನೇ, ಬಿಡು ಇರಲಿ ಗದರಿದರು ಶೋಭಾ. ನೀವು ಸುಮ್ಮನಿರಿ ಚಿಕ್ಕಮ್ಮ ಜೋರು ಮಾಡಿದ ಸಿದ್ದು. ತನ್ನ ಸ್ವಾಭಿಮಾನದ ಮುಂದೆ ಯಾರಿಗೂ ಬಗ್ಗುವುದಿಲ್ಲ ಅವ. ಸಿದ್ದು ಅದೆಲ್ಲ ಪದ್ಧತಿ, ಯಾರೇ ತಂದೆ ತಾಯಿ ಆದರೂ ಮಗಳನ್ನು ಮದುವೆ ಮಾಡಿ ಕೊಟ್ಟಾಗ ಇಂಥದ್ದನ್ನೆಲ್ಲ ಕೊಡ್ತಾರೆ ಎಂದರು ಭಾಗ್ಯ. ಅದೆಲ್ಲ ಪದ್ಧತಿನೇ ಅತ್ತೆ, ಗೊತ್ತು ನನಗೆ, ಆದರೆ ಇದೇನೂ ಬೇಡ. ಈಗಾಗಲೇ ನೀವು ಅಳಿಯನಿಗೆ ಮಾಡಬೇಕಾಗಿರೋದನ್ನು ಮಾಡಿದ್ದೀರಾ ಎಂದವ. ಅವರು ತನಗೆ ಹಾಕಿರುವ ಬಂಗಾರ ವಜ್ರದ ಬಗ್ಗೆ ಮಾತನಾಡಿದ. ಯಾರೂ ಮಾತನಾಡಲಿಲ್ಲ. ಮಾತು ಮುಂದುವರೆಸಿದ ಸಿದ್ದು. ಇರೋದನ್ನೇ ನೇರವಾಗಿ ಹೇಳ್ತೀನಿ ನಿಮ್ಮ ಹತ್ರ ನಾನು. ಇದನ್ನೆಲ್ಲ ನಮ್ಮ ಮನೆಯಲ್ಲಿ ನೋಡಿ ಶ್ರೀಮಂತರ ಮನೆ ಮಗಳನ್ನು ಇದಕ್ಕೆ ಮದುವೆ ಆಗಿದ್ದಾನೆ ಸಿದ್ದು ಅಂತ ನಾನು ಅನ್ನಿಸ್ಕೊಳ್ಳೋದಕ್ಕೆ ತಯಾರಿಲ್ಲ. ನಾಳೆ 4 ಜನ ನನ್ನ ಬಗ್ಗೆ ಆ ಥರ ಮಾತಾಡೋದು ನನಗೆ ಇಷ್ಟ ಆಗೋದಿಲ್ಲ. ಅದಕ್ಕೆ ಹೇಳ್ತಿದ್ದೀನಿ ಮಾವ, ಇದನ್ನೆಲ್ಲ ತಗೊಂಡು ಹೋಗಿ ಎಂದವ ಗಂಭೀರನಾದ. 4 ಜನ 4 ಥರ ಮಾತಾಡ್ತಾರೆ ಸಿದ್ದು, ಅವ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಕೂತ್ಕೊಳ್ಳೋದಕ್ಕೆ ಆಗುತ್ತಾ? ಈಗ ಅವರು ಅದನ್ನೆಲ್ಲ ತಂದಿದ್ದಾರಲ್ಲ, ಇರಲಿ ಬಿಡು ಎಂದ ಶೋಭಾರವರಿಗೆ ಯಾವುದನ್ನು ಬಿಟ್ಟುಕೊಡಲು ಇಷ್ಟವಿಲ್ಲ. ಹಾಗೆಲ್ಲ ಅನ್ಕೋಬೇಡ ಸಿದ್ದು, ನೀನು ಏನೋ ಅಂತ ನಮಗೆಲ್ಲ ಗೊತ್ತಿದೆಯಲ್ಲ ಎಂದರು ಹರೀಶ್. ಆದರೂ ಬೇಡ ಮಾವ, ನಾವು ಬದುಕಬೇಕಾಗಿರೋದು ಆ 4 ಜನದ ಮಧ್ಯೆನೇ. ನಾಳೆ ಅದೇ 4 ಜನ ಸಿದ್ದು ಬಡತನ ಇರೋದ್ರಿಂದ ಶ್ರೀಮಂತ ಹುಡುಗಿಯನ್ನು ನೋಡಿ ಮದುವೆ ಆಗಿದ್ದಾನೆ ಅಂತ ಅಂದುಬಿಟ್ರೆ ನನ್ನ ಮನಸ್ಸಿಗೆ ತುಂಬ ನೋವಾಗುತ್ತೆ. ಯಾಕಂದರೆ ಈ ಮದುವೆ ನಾನು ಇಷ್ಟಪಟ್ಟು ಆಗಿದ್ದಲ್ಲ ಅಂತ ನಿಮಗೆಲ್ಲ ಗೊತ್ತಿದೆ. ಹಾಗಂತ ಜನರಿಗೆ ಅದೇ ಗೊತ್ತಾಗಲಿ ಅನ್ನೋದು ನನ್ನ ಮಾತಲ್ಲ. ನಾವು ಹೇಗಿದ್ದೇವೋ ಹಾಗೆ ಈಗಲೂ ಇದ್ದೀವಿ ಅಂತ ಗೊತ್ತಾದರೆ ಸಾಕು. ಯಾರನ್ನು ನೋಡದೆ ತುಸು ಗಂಭೀರವಾಗಿಯೇ ಹೇಳಿದವ ಸುಮ್ಮನೆ ನಿಂತ ಹಿಂದೆ ಕೈಕಟ್ಟಿ. ಹರೀಶ್ ಮಗಳ ಮುಖ ನೋಡಿದರು. ಏಕೋ ಸಿದ್ದುನ ಮಾತುಗಳು ಬೇಸರ ತರಿಸಿದವು ಅವರಿಗೆ. ಡ್ಯಾಡಿ, ಸಿದ್ದು ಹೇಳೋದ್ರಲ್ಲಿ ತಪ್ಪಿಲ್ಲ. ಅವನು ಮೊದಲೇ ಹೇಳಿದ್ದ ಇದೆಲ್ಲ ಏನು ಬೇಡ ಅಂತ, ಅದಕ್ಕೆ ನಾವು ಒಪ್ಕೊಂಡಿದ್ವಿ. ಆದರೂ ಇದನ್ನೆಲ್ಲ ತರಬಾರ್ದಿತ್ತು ನೀವು. ಇದನ್ನೆಲ್ಲ ವಾಪಸ್ ತಗೊಂಡು ಹೋಗಿ ಡ್ಯಾಡಿ ಎಂದಳು ಜಾಹ್ನವಿ. ಜಾನ್ ಎಂದು ಬಾಯಿ ತೆರೆದರು ಶೋಭಾ. ಸುಮ್ಮನಿರಿ ಚಿಕ್ಕಮ್ಮ, ಈ ಬಾರಿ ಜೋರಾಗಿಯೇ ಎಂದ ಸಿದ್ದು. ಅವರು ಬಾಯಿ ಮುಚ್ಚಿದರು. ಹಾಗೆ ಹರೀಶ್ ರವರ ಮೊಗವನ್ನು ಗಮನಿಸಿದ. ಒಮ್ಮೆ ನಿಟ್ಟುಸಿರು ಬಿಟ್ಟು ತನ್ನ ಕೋಪ ತೊರೆದವ. ಬೇಸರ ಮಾಡ್ಕೋಬೇಡಿ ಮಾವ, ನೀವೇ ಹೇಳಿದಿರಲ್ಲ
ಏನೇ ಬೇಕಾದರೂ ಕೇಳು ಸಿದ್ದು ಅಂತ. ಖಂಡಿತ ನನಗೆ ಬೇಕಾದಾಗ ನಾನೇ ಕೇಳ್ತೀನಿ. ಇದರಿಂದ ನಿಮಗೆ ಬೇಸರ ಆಗಿದ್ದರೆ ಕ್ಷಮಿಸಿ ಎಂದ ಸಮಾಧಾನದಿಂದ. ಇಟ್ಸ್ ಓಕೆ ಸಿದ್ದು, ನೀನು ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆದರೂ ನಾನೇ ಮಗಳ ಮೇಲಿನ ಪ್ರೀತಿಗೆ ಇದನ್ನೆಲ್ಲ ಮಾಡಿದೆ ಎಂದರು ಬೇಸರ ತೊರೆದು. ಅವರ ಮಾತಿಗೆ ಇನ್ನೂ ಮನೆಯ ಬಾಗಿಲಿಗೆ ಬಂದದ್ದು ಹೋಯಿತೆಂದು ತಿಳಿದ ಶೋಭಾ ಅಲ್ಲಿ ನಿಲ್ಲದೆ ಅಡುಗೆ ಮನೆಗೆ ಹೋದರು, ಕೋಪದಿಂದ ಹೆಜ್ಜೆ ಹಾಕುತ್ತಾ. ಭಾಗ್ಯ ಮತ್ತು ಹರೀಶ್ ರವರು ಅವರನ್ನೇ ನೋಡಿದರು. ಅವ್ರ ಬಗ್ಗೆ ಯೋಚನೆ ಮಾಡಬೇಡಿ ನೀವು, ನಾನು ನಿಮ್ಮ ಮಗಳನ್ನು ಚೆನ್ನಾಗಿಯೇ ನೋಡ್ಕೋತೀನಿ ಎಂದ ಸಿದ್ದು. ಅದು ಗೊತ್ತಿದೆ ಸಿದ್ದು ಎನ್ನುತ್ತಾ ಮೇಲೆದ್ದ ಹರೀಶ್ ರವರು ನಾವಿನ್ನೂ ಬರ್ತೀವಿ ಎಂದರು. ಭಾಗ್ಯರವರು ಎದ್ದು ನಿಂತರು. ಹರೀಶ್ ರವರ ಬಳಿ ಬಂದು ಅವರೆದೆಗಪ್ಪಿದ ಜಾಹ್ನವಿ, ಡೋಂಟ್ ವರಿ ಡ್ಯಾಡಿ, ನಾನು ಚೆನ್ನಾಗಿಯೇ ಇರ್ತೀನಿ ಇಲ್ಲಿ ಎಂದಳು. ಗೊತ್ತು ಮಗಳೇ ಎಂದು ಅವಳ ತಲೆ ಸವರಿದರು. ಮಮ್ಮ, ನನ್ನನ್ನು ಮಿಸ್ ಮಾಡ್ಕೋತಿದ್ಯಾ ಅಲ್ವಾ? ಡೋಂಟ್ ವರಿ, ನಾನು ಮಧ್ಯಾಹ್ನ ಅಲ್ಲಿಗೆ ಬರ್ತೀನಿ ಎಂದಳು. ಸರಿ ಜಾನು ಎಂದ ಭಾಗ್ಯರವರು ಹರೀಶ್ ರವರ ಜೊತೆ ಹೊರಟು ಹೋದರು. ಅವರ ಹಿಂದೆಯೇ ಆ ಲಾರಿಯೂ ಹೊರಟಿತು. ಅದನ್ನು ಕಿಟಕಿಯಲ್ಲೇ ಕಂಡು ಉರಿದು ಹೋಯಿತು ಶೋಭಾರವರಿಗೆ. ಅಡುಗೆ ಮನೆಯಿಂದ ಹೊರಬಂದವರೇ ಶುರು ಮಾಡಿದರು ತಮ್ಮ ಚೀರಾಟವನ್ನು. ನೀನಂತೂ ಅದನ್ನೆಲ್ಲ ತಗೊಳ್ಳೋದಿಲ್ಲ ಅಂದಮೇಲೆ ಬಂದಿದ್ದನ್ನು ಯಾಕೆ ವಾಪಸ್ ಕಳಿಸಿದೆ? ನೇರವಾಗಿ ಯುದ್ಧಕ್ಕೆ ನಿಂತರು ಸಿದ್ದುನ ಎದುರಿಗೆ. ಚಿಕ್ಕಮ್ಮ, ಅದೆಲ್ಲ ನಾನು ಮೊದಲೇ ಬೇಡ ಅಂತ ಹೇಳಿದ್ದೆ. ಈಗ ಅದ್ರ ಬಗ್ಗೆ ಮಾತಾಡೋದಕ್ಕೆ ಹೋಗಬೇಡಿ ಹೆದರದೆ ಎಂದವ ಬಾತ್ರೂಮಿನತ್ತ ನಡೆದ. ಹಾಂ ತಗೊಳ್ಳೋ ಯೋಗ್ಯತೆ ನಿನಗಿಲ್ವಲ್ಲ, ಅದ್ರ ಬಗ್ಗೆ ಮಾತಾಡಿದರೆ ಏನು ಪ್ರಯೋಜನ ಎಂದರು ಅವ ಹೋದತ್ತ ನೋಡುತ್ತಾ. ಆಂಟಿ, ಏನೇನೋ ಅನ್ಬೇಡಿ ನೀವು ಅವನಿಗೆ, ಇದರಲ್ಲಿ ಅವನು ತಪ್ಪಿಲ್ಲ ಎಂದ ಜಾಹ್ನವಿ ಅವನ ಪರ ವಹಿಸಿದಳು. ಅವರಾಡಿದ ಅವನ ಯೋಗ್ಯತೆಯ ಮಾತು ಅವಳಿಗೆ ಹಿಡಿಸಲಿಲ್ಲ. ನೀನು ನನಗೆ ಎದುರು ಮಾತಾಡೋದಕ್ಕೆ ಬರಬೇಡ, ಅವಳಿಗೂ ಗದರಿದರು ಒಮ್ಮೆಲೆ. ಅವರ ಧ್ವನಿ ಕೇಳಿ ತಕ್ಷಣ ತಿರುಗಿದ ಸಿದ್ದು, ಅವಳಿಗೆ ಗದರಬೇಡಿ ಚಿಕ್ಕಮ್ಮ, ಅಷ್ಟಕ್ಕೂ ಈ ಮದುವೆ ನನ್ನಿಷ್ಟ. ನನ್ನ ಮಾವನ ಮನೆಯಿಂದ ಏನು ಬೇಕು ಏನು ಬೇಡ ಅನ್ನೋದು ನನಗೆ ಬಿಟ್ಟಿದ್ದು, ಯಾರ ಅಭಿಪ್ರಾಯನೂ ಬೇಡ ನನಗೆ ಎಂದ. ಅವಳ ಪರ ಅವ ವಹಿಸಿದ. ಓ, ಇಬ್ಬರು ಗಂಡ ಹೆಂಡತಿ ಒಬ್ಬರ ಪರವಾಗಿ ಒಬ್ಬರು ನನಗೆ ವಾದ ಮಾಡ್ತಿದ್ದೀರಾ? ಪರವಾಗಿಲ್ಲ, ಹೀಗೆ ಮಾಡ್ತಿದ್ರೆ ಎಂದು ಏನನ್ನೋ ಹೇಳ ಹೊರಟಿದ್ದವರ ಮುಂದೆ ಬಂದ ವಾಸುರವರು, ಬಾಯ್ ಮುಚ್ಚು ಶೋಭಾ ಎಂದರು ಕೋಪದಿಂದ. ನೀವು ಯಾಕ್ರಿ ನನಗೆ ಜೋರು ಮಾಡ್ತೀರಾ? ನೋಡಿ, ನಿಮ್ಮ ಮಗ ಆಗಲೇ ಹೆಂಡತಿ ಪರವಾಗಿ ಮಾತಾಡ್ತಿದ್ದಾನೆ, ಮತ್ತೆ ಹೇಳ್ತಾನೆ ಇಷ್ಟಪಟ್ಟು ಮದುವೆ ಆಗಿಲ್ಲ ಅಂತ ಎಂದರು ಜಾಹ್ನವಿಯನ್ನೇ ಕೋಪದಿಂದ ನೋಡುತ್ತಾ. ಬಾಯ್ ಮುಚ್ಚು ಅಂದೆ ಶೋಭಾ, ಇದು ಅವನ ಜೀವನ, ಅವನಿಷ್ಟ, ನೀನು ಅವರಿಬ್ಬರ ಮಧ್ಯೆ ಹೋಗಬೇಡ ಜೋರು ಮಾಡಿದರು. ರೀ ಎಂದು ಮತ್ತೆ ಬಾಯಿ ತೆರೆದರು. ಬಾಯ್ ಮುಚ್ಚು ಚೀರಿದಾಗ ಶೋಭಾ, ನನ್ನ ಬಾಯಿನೇ ಮುಚ್ಚಿಸ್ತೀರಾ ನೀವು? ಮಾಡ್ತೀನಿ ನಿಮಗೆ ಎಂದು ಗೊಣಗುತ್ತಲೇ ಅಡುಗೆ ಮನೆ ಹೊಕ್ಕರು. ಜಾಹ್ನವಿ ಸುಮ್ಮನೆ ನಿಂತಳು. ಅವಳನ್ನು ನೋಡಿದ ಸಿದ್ದು, ಜಾಹ್ನವಿ, ನೀನು ಸ್ನಾನ ಮಾಡಿ ತಯಾರಾಗು, ಆಮೇಲೆ ನಾನು ಸ್ನಾನಕ್ಕೆ ಹೋಗ್ತೀನಿ ಎಂದು ತಾನು ಅವಳ ಬಳಿ ಬಂದು ಕುಳಿತ. ಅವನ ಮಾತಿಗೆ ಒಪ್ಪಿ ಜಾಹ್ನವಿ ಕೋಣೆಗೆ ನಡೆದು ತನ್ನ ಬ್ಯಾಗ್ ಹಿಡಿದು ಹೊರಬಂದಳು. ಬಾತ್ರೂಮಿನ ಬಳಿ ಇದ್ದ ಸ್ವಲ್ಪ ಜಾಗದಲ್ಲಿ ಬ್ಯಾಗ್ ಇಟ್ಟು ತನಗೆ ಬೇಕಾದ ಬಟ್ಟೆ ತೆಗೆದುಕೊಂಡು ಸ್ನಾನಕ್ಕೆ ನಡೆದಳು. ಕೋಣೆಯಲ್ಲಿ ಅಮಿತ್ ಇದ್ದನಲ್ಲ. ಎಲ್ಲವನ್ನೂ ಗಮನಿಸಿದ ಸಿದ್ಧಾರ್ಥ್. ಯಾವುದೂ ಸರಿ ಎನ್ನಿಸಲೂ ಇಲ್ಲ. ಏನೋ ಮಾಡಬೇಕೆಂದು ತಿಳಿಯದೆ ಯೋಚನೆಗೆ ಬಿದ್ದ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.